ಬ್ರೌನಿ ಹಿಂಗಿದೆ. ಓ ಅದಕ್ಕೆ ಐಸ್ ಕ್ರೀಮ್ ಬೇರೆ, ಐಸ್ ಕ್ರೀಮ್ ತಾನೆ, ಚಾಕ್ಲೇಟ್ ಸಾಸ್. ಇದು ನಿಮ್ಮ ವೆಯ್ಟ್ ಲಾಸು ಇಲ್ಲ ಫ್ಯಾಟ್ ಲಾಸ್ ಜರ್ನಿ ಅಂತ ಶುರು ಮಾಡಿದಾಗ ಮೊದಲನೇ ಮಿಸ್ಟೇಕ್ ನೀವು ಮಾಡ್ತಿರೋದಂತಂದ್ರೆ ಈ ತರ ಡೆಸರ್ಟ್ಸ್ ನಿಮ್ಗೆ ಇಷ್ಟ ಇದ್ರು ನೀವು ಕಂಪ್ಲೀಟ್ ಆಗಿ ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದೀರಾ. ಇದನ್ನ ಕಂಪ್ಲೀಟ್ ಆಗಿ ಬಿಡ್ತೀರಾ ಅಂತಂದ್ರೆ ನಿಮ್ಗೆ ಒಳ್ಳೇದು. ಆದ್ರೆ ಇದನ್ನ ಸಡನ್ ಆಗಿ ಶಿಫ್ಟ್ ಮಾಡೋದಕ್ಕೆ ಆಗಲ್ಲ. ಈ ತೋರಿಸಿರೋ ರೀಲ್ ಅಲ್ಲಿ ಐಸ್ ಕ್ರೀಮು, ಬ್ರೌನಿ ಇದೆಲ್ಲ ಆಡ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಮೀಲ್ ಅಷ್ಟೇ ಕ್ಯಾಲರೀಸ್ ಬರುತ್ತೆ. ನಿಮ್ಗೆ ಹೊಟ್ಟೆ ತುಂಬಿರೋ ಫೀಲಿಂಗು ಬರಲ್ಲ. ಹಂಗಂತ ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಅಂತೂ ಏನಿಲ್ಲ. ಇದಕ್ಕೆ ಸಿಂಪಲ್ ಫಿಕ್ಸ್ ಅಂತಂದ್ರೆ ಐಸ್ ಕ್ರೀಮ್ ನ ತೆಗೆದ್ಬಿಟ್ಟು ಬರೀ ಬ್ರೌನಿನ ಇನ್ಕ್ಲೂಡ್ ಮಾಡ್ಬಿಟ್ಟು ನೀವು ಬೇರೆ ಮೀಲ್ಸ್ ಅಲ್ಲಿ ನೀವು ಸ್ವಲ್ಪ ಕ್ಯಾಲರೀಸ್ ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ನೀವು ವಾರದಲ್ಲಿ ಒಂದ್ಸಲ 2 ಸಲ ಇದನ್ನ ತಿನ್ಕೊಂಡು ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ ಮಾಡಬಹುದು ಈಸಿಯಾಗಿ. ನೋಡಿ ಈ ವಿಡಿಯೋ ನೋಡ್ಕೊಂಡು ಇದನ್ನ ಎಕ್ಸ್ಕ್ಯೂಸ್ ಆಗಿ ಇಟ್ಕೊಂಡು ನಾಳೆ ಹೋಗಿ ಡೆಸರ್ಟ್ಸ್ ನ ಫುಲ್ ಬ್ಯಾಟಿಂಗ್ ಮಾಡೋದಲ್ಲ, ಇದನ್ನು ತಿನ್ಕೊಂಡು ನೀವು ಫ್ಯಾಟ್ ಲಾಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವಿಡಿಯೋದು ಮೇನ್ ಉದ್ದೇಶ ಅಂತಂದ್ರೆ ಈ ತರ ಊಟಗಳನ್ನ ತಿನ್ಬಿಟ್ಟು ನೀವು ಗಿಲ್ಟ್ ಫೀಲಿಂಗ್ ಮಾಡೋದನ್ನ ನಿಲ್ಲಿಸಿ. ಈ ತರ ಮಾಡೋದ್ರಿಂದ ತಿರ್ಗಾ ಸ್ಟ್ರಿಕ್ಟ್ ಆಗಿ ಡಯಟಿಂಗ್ ಮಾಡ್ತೀರಾ, ತಿರ್ಗಾ ಯಾವಾಗ ಫುಲ್ ಬಿಂಜ್ ಈಟಿಂಗ್ ಮಾಡ್ತೀರಾ, ಅದೇ ಸೈಕಲ್ ಅಲ್ಲಿ ಸಿಗಾಕೊಂಡಿದ್ದೀರಾ, ವೇಟು ಹಂಗೆ ಸ್ಟಕ್ ಆಗಿರುತ್ತೆ. ಕ್ಯಾಲರೀಸ್ ನ ಕೌಂಟ್ ಮಾಡ್ಕೊಂಡು ನಿಮ್ಮ ಮೀಲ್ಸ್ ನ ನೀಟಾಗಿ ಟ್ರ್ಯಾಕ್ ಮಾಡಿದ್ರೆ ಇಂಥ ಡೆಸರ್ಟ್ಸ್ ನ ನೀವು ತಿನ್ಕೊಂಡು ಫ್ಯಾಟ್ ಲಾಸ್ ಮಾಡಬಹುದು. ಸ್ವಲ್ಪ ಜಾಸ್ತಿ ಆಗ್ಬೋದು, ಆದ್ರೆ ಪರವಾಗಿಲ್ಲ. ಸಸ್ಟೈನಬಲ್ ಲೈಫ್ ಸ್ಟೈಲ್ ಅನ್ನು ಮೇಂಟೈನ್ ಮಾಡ್ತೀರಾ.